ಸ್ನೇಹಿತರೆ, ಬೆಟ್ಟದ ನೆಲ್ಲಿಕಾಯಲ್ಲಿರುವಂಥ ಔಷಧೀಯ ಗುಣಗಳು ಎಷ್ಟು ಮಹತ್ವಪೂರ್ಣವಾಗಿದೆ ಅಂತಂದರೆ, ನೋಡಿ, ಇದನ್ನು ಆಯುರ್ವೇದದಲ್ಲಿ ಬಹಳ ಮಹತ್ವದ ಔಷಧೀಯ ಫಲ ಅಂತ ಕೂಡ ಕರಿತೀವಿ. ಹಾಗೆ ಇದಕ್ಕೆ ಇನ್ನೊಂದು ಹೆಸರು ಆಮಲಕಿ ಅಂತ ಕೂಡ ಕರಿತೀವಿ. ಇದರಲ್ಲಿರುವಂಥ ಔಷಧೀಯ ಗುಣಗಳೇನಪ್ಪ ಅಂದರೆ, ರೋಗ ನಿರೋಧಕ ಶಕ್ತಿ ಹೆಚ್ಚುವಂಥದ್ರಲ್ಲಿ ಇದರ ಪಾತ್ರ ಬಹಳ ದೊಡ್ಡದಾಗಿದೆ. ಇದರಲ್ಲಿ ವಿಟಮಿನ್ ಸಿ ಅಧಿಕವಾಗಿರುವುದರಿಂದ ದೇಹದ ಇಮ್ಯುನಿಟಿ ತುಂಬ ಪರಿವರ್ತನೆ ಆಗುತ್ತೆ. ಹಾಗೆ ಜೀರ್ಣಕ್ರಿಯೆ ಸುಧಾರಣೆ, ಅಜೀರ್ಣ, ಆಮ್ಲತೆ, ಹೊಟ್ಟೆ ಉಬ್ಬರ ಇವನ್ನೆಲ್ಲ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಬಹಳ ಮುಖ್ಯವಾಗಿ ಲಿವರ್, ಇವತ್ತಿನ ದಿವಸ ಯಂಗ್ ಜನ್ರೇಷನಲ್ಲಿ ಕೂಡ ತುಂಬ ಜನರಲ್ಲಿ ಕಾಣುವಂಥದ್ದು ಲಿವರ್ ಪ್ರಾಬ್ಲಮ್, ಫ್ಯಾಟಿ ಲಿವರ್ ಅಂತ ಕರಿತೀವಿ. ನೋಡಿ, ಆ ಫ್ಯಾಟಿ ಲಿವರ್ ಅಂತ ಏನು ಕರಿತೀವಿ ಅದನ್ನು ಶುದ್ಧೀಕರಣ ಮಾಡೋದಕ್ಕೆ, ಅದರ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲಿಕ್ಕೆ ಇದು ತುಂಬ ಒಳ್ಳೆಯದಾಗಿರುತ್ತೆ. ಹಾಗೆ ಬಹಳ ಮುಖ್ಯವಾಗಿ ಸಕ್ಕರೆ ಕಾಯಿಲೆ, ಮಧುಮೇಹ ನಿಯಂತ್ರಣ, ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸಮತೋಲನದಲ್ಲಿಡೋದಕ್ಕೆ ಇದು ಸಹಾಯ ಮಾಡುತ್ತೆ. ಅದರ ಜೊತೆಯಲ್ಲಿ ಕಣ್ಣು ಮತ್ತು ದೃಷ್ಟಿ, ಅವುಗಳ ಶಕ್ತಿ ಇವುಗಳನ್ನೆಲ್ಲ ಹೆಚ್ಚೋದಕ್ಕೆ, ಕಣ್ಣುಗಳಿಗೆ ತಂಪು ನೀಡುತ್ತೆ, ದೃಷ್ಟಿ ಸುಧಾರಣೆಗೆ ಉಪಯುಕ್ತವಾಗಿರುತ್ತೆ. ಮತ್ತು ಬಹಳ ಮುಖ್ಯವಾಗಿ ಇವತ್ತು ನಾವು ಸ್ನಾನ ಮಾಡೋಕ್ಕೆ ಬಳಸುವಂಥ ನೀರು ಕೂಡ ವಿಶುದ್ಧವಾಗಿರುತ್ತೆ ಅಲ್ವಾ. ಸೊ ಕೂದಲು ಉದುರೋದು ಇದೆಲ್ಲ ಕಾಮನ್ ಕಾಯಿಲೆ ಆಗೋಗಿದೆ. ಚರ್ಮದ ಕಾಂತಿ ಹೆಚ್ಚೋದಕ್ಕೆ, ಕೂದಲು ಉದುರುವಿಕೆ ಕಡಿಮೆ ಮಾಡೋದಕ್ಕೆ, ಅದರ ಬೇರುಗಳನ್ನು ಬಲಪಡಿಸುವಂಥದ್ದಕ್ಕೆ ಸಹಾಯ ಮಾಡುತ್ತೆ. ಮತ್ತು ಬಹಳ ಮುಖ್ಯವಾಗಿ ರಕ್ತ ಶುದ್ಧೀಕರಣ, ದೇಹದಲ್ಲಿನ ವಿಷ ಪದಾರ್ಥಗಳನ್ನೆಲ್ಲ ಹೊರಹಾಕಿ ಅದನ್ನು ಒಂದು ರೀತಿಯ ರಕ್ಷಣಾತ್ಮಕವಾಗಿರೋದಕ್ಕೆ ಸಹಾಯ ಮಾಡುತ್ತೆ. ಹೃದಯದ ಆರೋಗ್ಯ, ಕೊಲೆಸ್ಟ್ರಾಲ್ ನಿಯಂತ್ರಣ ಮಾಡೋದ್ರ ಜೊತೆಯಲ್ಲಿ ಹೃದಯವನ್ನು ಸಂರಕ್ಷಣೆ ಮಾಡುತ್ತೆ. ಹಾಗೆ ಇದನ್ನು ಬಳಸುವಂಥ ವಿಧಾನಗಳು ಹೇಗಿರುತ್ತೆ, ಹಾಗೆ ನಾವು ನೇರವಾಗಿ ಈ ನೆಲ್ಲಿಕಾಯಿನ ತಿನ್ಬೋದು. ಅದರ ಜೊತೆಯಲ್ಲಿ ಇದರ ಪುಡಿ ಮಾಡಿ, ಚೂರ್ಣ ಅಂತ ಕರಿತೀವಿ, ಅದನ್ನು ಮಾಡ್ಬೋದು. ನೆಲ್ಲಿಕಾಯಿ ರಸ, ಅದನ್ನು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು. ಹಾಗೆ ಇನ್ನು ನಾನಾ ರೂಪದಲ್ಲಿ ಇದನ್ನು ಸೇವನೆ ಮಾಡ್ಬೋದು. ಹಾಗೆ ಒಂದೇ ರೂಪದಲ್ಲಿ ಸೇವನೆ ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ನಾನು ಒಂದು ಹೊಸ ಪ್ರಯೋಗದ ರೀತಿಯಲ್ಲಿ ನೆಲ್ಲಿಕಾಯಲ್ಲಿ ರಸ ಮಾಡುವಂಥದ್ದನ್ನು ನಿಮಗೆ ಕಲಿಸ್ಕೊಡ್ತಾ ಇದ್ದೀನಿ. ಮತ್ತು ಇದನ್ನು ಇನ್ನೊಂದು ಬಹಳ ಮುಖ್ಯವಾದ ವಿಚಾರ ಏನಪ್ಪ ಅಂದರೆ, ಇದನ್ನು ನಿಯಮಿತವಾಗಿ ಮಿತ ಪ್ರಮಾಣದಲ್ಲಿ ಸೇವಿಸಿದರೆ ಹೆಚ್ಚು ಲಾಭ. ಯಾವುದಾದರೂ ಕಾಯಿಲೆಗೆ ಔಷಧಿಯಾಗಿ ಬಳಸುವ ಮೊದಲು ಆಯುರ್ವೇದ ವೈದ್ಯರ ಸಲಹೆ ಉತ್ತಮವಾಗಿರುತ್ತೆ, ಆಯಿತಾ. ಯಾಕೆಂದರೆ ಇದನ್ನು ಅತಿ ಹೆಚ್ಚಾಗಿ ತಿಂದರೆ ಅದು ಸಮಸ್ಯೆಗಳ ಕಾರಣ ಆಗುತ್ತೆ. ಹಾಗಾಗಿ ಆರೋಗ್ಯದ ಒಂದು ವಿಚಾರವಾಗಿ ಇಟ್ಕೊಂಡು ಇದನ್ನು ಎಷ್ಟು ಬೇಕು ಮಿತ ಪ್ರಮಾಣದಲ್ಲಿ ವಾರಕ್ಕೊಂದು ಸಾರಿ ಅಥವಾ ವಾರದಲ್ಲಿ 3 ದಿವಸ ಸೇವನೆ ಮಾಡೋದು ಕೂಡ ಒಳ್ಳೆಯದಾಗಿರುತ್ತೆ ಸ್ನೇಹಿತರೆ. ನಮಸ್ಕಾರ.